मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 23ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತಯಾ ನಿಷಿದ್ಧೋಪಿ ಪುನಃ ಪುನಸ್ತಾಂ ಯದಾ ಯಯಾಚೇತ ಸ ಚಾಹ ಕೃಷ್ಣಾಂ ಸಮಾನಯಾಶ್ವೇವ ಸುರಾಂ ಮಧರ್ತಂ ಇತೀರಿತಾನೇತಿ ಭೀತಾವದತ್ಸಾ. ಅಂದ್ರೆ ಕೀಚಕ ಪಾಂಡವರು ವಿರಾಟ ನಗರದಲ್ಲಿ ಇರುವ ಅಜ್ಞಾತವಾಸ ಮಾಡ್ತಾ ಇರುವಾಗ ಕೀಚಕ ಅಲ್ಲಿಗೆ ಬರ್ತಾನೆ. ದ್ರೌಪದಿ ದೇವಿಯನ್ನ ನೋಡಿ ಸೈರಂಧ್ರಿಣಿಯಾಗಿ ಇದ್ರು. ಅವರನ್ನ ನೋಡಿ ಮೋಹಿತನಾಗಿ ತನ್ನ ಸಹೋದರಿಯಾದ ಸುದಕ್ಷಿಣೆ ಹತ್ರ ಕೇಳ್ತಾ ಇದ್ದಾನೆ, ಅವಳಿಗೆ ಹೇಗಾರು ಮಾಡಿ ಒಪ್ಪಿಸು ಹಾಗೆ ಅಂತ. ಸಂಪ್ರಾರ್ಥಯಾಮಾಸ ತದರ್ಥಮೇವ ಅಂತ ಹಿಂದೆ ನೋಡಿದ್ದೀವಿ. ಅದಾದ್ಮೇಲೆ ಏನಾಯ್ತು ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ತಯಾ ಸುಧೇಷ್ಣ್ಯ ನಿಷಿದ್ಧ ನಿರಾಕೃತ ಅಪಿ. ತಮ್ಮ ಕೀಚಕ ಈ ಮಾತನ್ನ ಕೇಳಿದಾಗ ಆ ಸುದಕ್ಷಿಣೆ ಒಪ್ಕೊಂಡಿಲ್ಲವಂತೆ. ಸುದೇಶ್ನ ಅವಳು ಒಪ್ಪಿಲ್ಲ. ಆದ್ರೂ ಇವನು ಬಿಟ್ಟಿಲ್ಲ. ಮತ್ತೆ ಮತ್ತೆ ಸುದೇಶ್ನೆಯನ್ನ ಸಹೋದರಿಯನ್ನ ಕೇಳ್ತಾ ಇದ್ದಾನೆ. ಯದಾ ಯಯಾಚೆ, ಆಗ ಅನಂತರ ತದಾ ಸ ಸುದೇಶ್ನ ಕೃಷ್ಣಾಮಹ. ಆಗ ಸುದೇಶ್ನೆಯು ದ್ರೌಪದಿ ದೇವಿ ಹತ್ರ ಹೇಳ್ತಾರೆ ಏನಂತ, ಮದರ್ಥಂ ಸುರಾಂ ಮಧ್ಯಂ ಆಶು ಸಮಾನಯ ಕೀಚಕ ಗೃಹ ಇತಿ ಶೇಷ. ನನಗಾಗಿ ನೀ ಹೋಗಿ ಸುರಾಪಾನದ ಆ ಒಂದು ಪಾತ್ರೆಯನ್ನ ನೀನು ತೆಗೆದುಕೊಂಡ್ ಬಾ ಹಾಗೆ ಅಂತ ಹೇಳಿ ಕಳಿಸ್ತಾರೆ. ಕೀಚಕನ ಮನೆಯಲ್ಲಿದೆ, ಹೋಗಿ ತೆಗೆದುಕೊಂಡ್ ಬಾ ಹಾಗೆ ಅಂತ. ಇತಿ ತಯೇರಿತ ಸಾ ಕೃಷ್ಣ ಭೀತ. ಆಗ ದ್ರೌಪದಿ ದೇವಿ ಕೀಚಕನಿಂದ ಹೆದರಿದವಳಾಗಿ ನ ಇತಿ ಅಂದ್ರೆ ನಾನು ಹೋಗೋದಿಲ್ಲ ಹಾಗೆ ಅಂತ ದ್ರೌಪದಿ ದೇವಿ ಹೇಳಿದೆ. ಯಾಕೆ ಮೊದಲೇ ದ್ರೌಪದಿಯನ್ನು ಕೇಳಿಕೊಂಡಿದ್ದ ಅವನು ಕೀಚಕ. ದ್ರೌಪದಿ ದೇವಿ ಯಾವಾಗ ನಿರಾಕರಣೆ ಮಾಡಿದಳೋ ಆಗ ಸುದೇಶ್ನೆಯನ್ನ ಒತ್ತಾಯ ಮಾಡಿದ ಅಂತ ನೋಡಿದ್ದೇವೆ. ಅದರಿಂದ ದ್ರೌಪದಿ ದೇವಿ ಆ ಸುರ ಪಾತ್ರೆಯನ್ನು ತರಕ್ಕೆ ಹೇಳಿದಾಗ ನಾನು ಆಗೋದಿಲ್ಲ ಅಂತ ಅವಳು ದ್ರೌಪದಿ ದೇವಿ ಹೇಳ್ತಾರೆ. ಹಾಗೇನಾಯ್ತು, ಬಲಾತ್ತಯ ಪ್ರೇಷಿತ ತದ್ಗೃಹಾಯ ಯದಾಗಮಸ್ತೇನ ಹಸ್ತೆ ಗೃಹೀತ ವಿಧೂಯತೇನ ಪ್ರಾದ್ರವ ಸಾ ಸಭಾಯೈ ಸ್ಮೃತ್ವಾದಿತ್ಯಸ್ತಂ ವಾಸುದೇವಂ ಪರೇಶಂ. ತಯಾ ಸುದೇಶ್ನೆಯ ಬಲಾತ್ ತದ್ಗೃಹಾಯ ಯದಾ ಪ್ರೇಷಿತ. ಆಗ ಸುದೇಶ್ನೆಯು ಬಲವಂತ ಮಾಡ್ತಾಳೆ, ಈ ಕೆಲಸ ನೀವು ಮಾಡ್ಲೇಬೇಕು, ಹೋಗಿ ತಗೊಂಡ್ ಬಾ ಹಾಗೆ ಅಂತ ಹೇಳಿದಾಗ ಅವಳು ಕೂಡ ದ್ರೌಪದಿ ದೇವಿ ಕೂಡ ಹೋಗ್ತಾರೆ. ಯದಾ ಪ್ರೇಷಿತ ಸತಿ ಅಗಮತ್. ದ್ರೌಪದಿ ದೇವಿ ಕೀಚಕನ ಮನೆಗೆ ಹೋಗ್ತಾರೆ. ತದಾ ತೇನ ಕೀಚಕೇನ ಹಸ್ತೇ ಗೃಹೀತ. ಆಗ ಕೀಚಕನು ದ್ರೌಪದಿ ದೇವಿಯ ಕೈಯನ್ನು ಹಿಡಿದು ಎಳೀತಾನೆ. ತಂ ಕೀಚಕಂ ವಿಧೂಯ. ಆಗ ದ್ರೌಪದಿ ದೇವಿ ಕೀಚಕನ ಕೈಯನ್ನು ಬಿಟ್ಟು ಅಪಹಸ್ತೇನ ದೂರೀಕೃತ್ಯ ಅದನ್ನು ದೂರ ಮಾಡಿ, ಸಾ ಕೃಷ್ಣ ಆ ದ್ರೌಪದಿ ದೇವಿಯು ಆದಿತ್ಯಸ್ತಂ ಸೂರ್ಯನಲ್ಲಿ ಇರತಕ್ಕ ಪರೇಶಂ ವಾಸುದೇವಂ ಸ್ಮೃತ್ವ ಸೂರ್ಯಾಂತರ್ಯಾಮಿಯಾದ ಆ ವಾಸುದೇವನನ್ನ ಸ್ಮರಿಸುತ್ತಾ ಧ್ಯಾತ್ವ ಸಭಾಯೈ ಪ್ರಾದ್ರವತ್ ಸಭೆಗೆ ಬಂದ್ಬಿಡ್ತಾಳೆ. ದ್ರೌಪದಿ ದೇವಿ ಸಭೆಗೆ ಬಂದು ಅನುಧೃತ್ಯೈನಾಂ ಪಾತಯಿತ್ವಾ ಪದಾಸ ಸಂತಾಡಯಾಮಾಸ ತದಾರವಿಸ್ತಃ ನಾರಾಯಣೋ ಹೇತಿ ನಾಮೈವ ರಕ್ಷೋ ನ್ಯಯೋಜಯತ್ತದ್ ಅದೃಶಂ ಸಮಾಗಾತ್. ಸಹ ಕೀಚಕಃ ಏನಾಂ ಕೃಷ್ಣಾಂ ಅನುಧೃತ್ಯ ಅನುಗತ್ವಾ ಪಾದೇನ ಸಂತಾಡಯಾಮಾಸ. ಕೀಚಕನು ಕೂಡ ಈ ದ್ರೌಪದಿ ದೇವಿಯನ್ನೇ ಹಿಂಬಾಲಿಸಿಕೊಂಡು ಸಭೆಗೆ ಬಂದು ಅವಳನ್ನ
ದ್ರೌಪದಿ ದೇವಿಯನ್ನ ಪಾದದಿಂದ ಒದೀತಾನೆ. ಪಾದೇನ ಸಂತಾಡಯಾಮಾಸ. ಆಗ ಏನಾಯಿತು? ತದಾ ರವಿಸ್ತಃ ನಾರಾಯಣ ಸೂರ್ಯ ಮಂಡಲದಲ್ಲಿ ಇದ್ದ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇದ್ದಳು ದ್ರೌಪದಿ ದೇವಿ. ಆಗ ಪರಮಾತ್ಮ, ಸೂರ್ಯ ಮಂಡಲದಲ್ಲಿದ್ದ ಪರಮಾತ್ಮ ನಾರಾಯಣನು ಹೇತಿ ನಾಮಕ ರಾಕ್ಷಸ, ಹೇತಿ ಅಂತ ಒಂದು ರಾಕ್ಷಸ, ಅವನನ್ನ ಪರಮಾತ್ಮ ಕಳಿಸ್ತಾನೆ. ಸೂರ್ಯಮಂಡಲದಿಂದ ಆ ಹೇತಿ ಎನ್ನುವವನು ಬರ್ತಾನೆ. ತದ್ರಕ್ಷ ಅದೃಶ್ಯಂ ಸತ್ ಸಮಾಗ. ಅವನು ಬಂದದ್ದು ಯಾರಿಗೂ ಗೊತ್ತಾಗಲಿಲ್ಲ. ಅದೃಶ್ಯನಾಗಿ ಅವನು ಆ ಸಭೆಗೆ ಬರ್ತಾ ಇದ್ದಾನೆ. ವಾಯುಸ್ತಮಾವಿಶ್ಯತು ಕೀಚಕಂ ತಂ ನ್ಯಪಾತಯತ್ತಾಂ ಸಮೀಕ್ಷೈವ ಭೀಮಃ ಚುಕೋಪವೃಕ್ಷಂ ಚ ಸಮೀಕ್ಷಮಾನಂ ತಂ ವಾರಯಾಮಾಸ ಯುಧಿಷ್ಠಿರೋಗ್ರಜಃ. ವಾಯುಸಮಾವಿಶ್ಯ ತಸ್ಮಿನ್ ರಕ್ಷಸಿ ಇತಿ ಶೇಷ. ಆ ಹೇತಿ ನಾಮಕ ರಾಕ್ಷಸನಲ್ಲಿ ವಾಯುದೇವರ ಒಂದು ವಿಶೇಷ ಸನ್ನಿಧಾನ ಬಂತು ಆ ಸಂದರ್ಭದಲ್ಲಿ. ಯಾಕೆ? ಕೀಚಕನನ್ನ ಎದುರಿಸಬೇಕು ಅಂದ್ರೆ ಅದು ವಾಯುದೇವರೇ ಅವರಿಗೆ ಸಾಮರ್ಥ್ಯ ಇದೆ, ಅಂತಹ ವರ ಪಡೆದಿದ್ದಾನೆ ಆ ಕೀಚಕ. ಅದರಿಂದ ವಾಯುದೇವರು ಅಲ್ಲಿ ಪ್ರವಿಷ್ಟರಾದರು. ತಂ ಕೀಚಕಂ ನ್ಯಪಾತಯತ್. ಆ ಹೇತಿ ನಾಮಕ ರಾಕ್ಷಸ ವಾಯುದೇವರ ಪ್ರವೇಶದಿಂದ ಹೆಚ್ಚು ಬಲವುಳ್ಳವನಾಗಿ ಕೀಚಕನನ್ನ ಕೆಳಗೆ ಬೀಳಿಸ್ತಾನೆ. ಭೀಮಸ್ತಾಂ ದ್ರೌಪದೀಂ ಸಮೀಕ್ಷೆಯೇವ ಚುಕೋಕ. ಈ ಪರಿಸ್ಥಿತಿಯನ್ನ ಭೀಮಸೇನ ದೇವರು ನೋಡ್ತಾರೆ. ಅವರಿಗೆ ಭಾರಿ ಸಿಟ್ಟು ಬರ್ತದೆ. ವೃಕ್ಷಂ ಚ ಸಮೀಕ್ಷಮಾಣಂ ಕೀಚಕಂ ಹಂತುಂ ಇತಿ ಭಾವ. ಈ ಕೀಚಕನನ್ನ ಸಂಹಾರ ಮಾಡಬೇಕು ಅಂತ ಒಂದು ಮರದ ಕಡೆ ದೃಷ್ಟಿಯನ್ನು ಹಾಕಿದರಂತೆ. ಆ ಮರವನ್ನ ಎತ್ತಿ ಇವನ ಮೇಲೆ ಹಾಕಿ ಕೀಚಕನನ್ನ ಮುಗಿಸ್ಬೇಕು ಹಾಗೆ ಅಂತ. ತಂ ಭೀಮಂ ಅಗ್ರಜೋ ಯುಧಿಷ್ಠಿರ ವಾರಯಾಮಾಸ. ಇವನು ಈ ರೀತಿಯಾಗಿ ಮಾಡ್ತಾನೆ ಅಂತ ಗೊತ್ತು, ಭೀಮಸೇನ ದೇವರು ಈ ರೀತಿಯಾಗಿ ಮಾಡ್ತಾರೆ ಅಂತ ಗೊತ್ತಿದ್ದವರಾಗಿ ಯುಧಿಷ್ಠಿರ ಆ ಭೀಮನನ್ನ ನಿಲ್ಲಿಸ್ತಾರೆ. ಆ ರೀತಿಯಾಗಿ ಮಾಡಬೇಡ, ಭೀಮೋ ಅಯಂ ಇತಿ ಜ್ಞಾನಂ ಸ್ಯಾತ್. ನೀನು ಮಾಡಿದರೆ ಭೀಮ ಅಂತ ಗೊತ್ತಾಗ್ಬಿಡುತ್ತದೆ. ಅದರಿಂದ ನೀನು ಆ ಹೆದರಿಕೆ ಯುಧಿಷ್ಠಿರನಿಗೆ ಇತ್ತು, ಅದರಿಂದ ನೀನು ಮಾಡಬೇಡ ಅಂತ ಭೀಮಸೇನ ದೇವರನ್ನ ನಿಲ್ಲಿಸ್ತಾರೆ ಯುಧಿಷ್ಠಿರ. ಕೃಷ್ಣ ರಾತ್ರೋ ಭೀಮ ಸಕಾಶಮೇತ್ಯ ಹಂತುಂ ಪಾಪಂ ಕೀಚಕಂ ಪ್ರೇರಯತ್ತಂ ಭೀಮಸ್ಯ ಬುದ್ಧ್ಯಾ ನಿಶಿಸಾ ಕೀಚಕಂ ಚ ಜಗಾದಗ ಕೃಷ್ಣ ರಾತ್ರೋ ಭೀಮಸ್ಯ ಸಕಾಶಂ ಸಮೀಪಮೇತ್ಯ. ರಾತ್ರಿ ಸಮಯದಲ್ಲಿ ದ್ರೌಪದಿ ದೇವಿ ಭೀಮಸೇನ ದೇವರ ಹತ್ರ ಬರ್ತಾರೆ. ಭೀಮಸೇನ ದೇವರ ಹತ್ರ ಬಂದು ಪಾಪಂ ತಂ ಕೀಚಕಂ ಹಂತುಂ ಪ್ರೇರಯಾಮಾಸ. ಸ್ವಾಮಿ, ಆ ಭೀಮನನ್ನ, ಆ ಕೀಚಕನನ್ನ ನೀವು ಸಂಹಾರ ಮಾಡಬೇಕು ಹಾಗೆ ಅಂತ ದ್ರೌಪದಿ ದೇವಿ ಪ್ರಾರ್ಥನೆ ಮಾಡ್ತಾನೆ. ಸಾ ಕೃಷ್ಣ ಭೀಮಸ್ಯ ಬುದ್ಧಿಯ ಭೀಮ ಶಿಕ್ಷಿತ ಬುದ್ಧಿಯ ಇತಿ ಭಾವ. ಆಗ ಭೀಮಸೇನ ದೇವರು ಕೂಡ ಸಮ್ಮತಿಯನ್ನ ತೋರಿಸಿ ಒಂದು ಉಪಾಯವನ್ನು ಹೇಳ್ತಾರೆ. ರಾತ್ರಿ ಹೊತ್ತು ಕೀಚಕನನ್ನ ಮನೆಗೆ ಬರಕ್ಕೆ ಹೇಳು, ಮಿಕ್ಕಿದನ್ನ ನೋಡ್ಕೋತೀನಿ ಹಾಗೆ ಅಂತ ದ್ರೌಪದಿ ದೇವಿ ಹತ್ರ ಒಂದು ಉಪಾಯವನ್ನ ಭೀಮಸೇನ ದೇವರು ಹೇಳ್ತಾರೆ. ಅದೇ ರೀತಿಯಾಗಿ ದ್ರೌಪದಿ ದೇವಿಯು ಕೂಡ ಕೀಚಕನ ಹತ್ರ ಹೇಳ್ತಾರೆ. ನಿಶಿತಂ ಕೀಚಕಂ ಶೂನ್ಯಗೃಹಂ. ಶೂನ್ಯಗೃಹ, ಯಾವ ಜನರು ಇರೋದಿಲ್ಲ ಅಂತ ಒಂದು ಶೂನ್ಯಗೃಹಕ್ಕೆ ಬರಕ್ಕೆ ಹೇಳಿ ದ್ರೌಪದಿ ದೇವಿಯು ಹೇಳ್ತಾರೆ. ಗಂತುಂ ಜಗ ಸಹ ಕೀಚಕಶ್ಚ ಆಗ. ಆ ಕೀಚಕನು ಕೂಡ ಅಲ್ಲಿಗೆ ಬರ್ತಾನೆ, ಶೂನ್ಯಗ್ರಹಕ್ಕೆ ಬರ್ತಾನೆ. ಭೀಮಸೇನ ದೇವರ ಪ್ಲಾನ್ ಏನು? ಅವರು ಅಲ್ಲಿ ಕೀಚಕನನ್ನ ಕತೆ ಮುಗಿಸಬೇಕು ಹಾಗೆ. ತತ್ರೈನಮಾಸಾದ್ಯ ತು ಭೀಮಸೇನೋ ವಿಜಿತ್ಯ ತಂ ಬಾಹು ಯುದ್ಧೇ ನಿಹತ್ಯ ಶಿರೋ ಗುದೇ ಪಾಣಿಪಾದೌ ಚ ತಸ್ಯ ಪ್ರವೇಶಯಾಮಾಸ ವಿಮೃಧ್ಯ ವೀರಃ. ತಸ್ಯ ಶೂನ್ಯಗೃಹೇ, ಆ ಶೂನ್ಯಗೃಹದಲ್ಲಿ ವೀರಃ ಪರಾಕ್ರಮಶಾಲಿಗಳಾದ ಭೀಮಸೇನ ದೇವರು ಏನಂ ಕೀಚಕಂ ಆಸಾದ್ಯ. ಕೀಚಕ ಏನ್ ತಿಳ್ಕೊಂಡ? ದ್ರೌಪದಿ ದೇವಿ ಬರ್ತಾರೆ ಅಂತ ತಿಳ್ಕೊಂಡಿದ್ದ. ಆದ್ರೆ ಏನಾಯ್ತು? ಭೀಮಸೇನ ದೇವರು ಅಲ್ಲಿಗೆ ಬಂದರು. ತಮ್ ಬಾಹುಯುದ್ಧೆ ವಿಜಿತ್ಯ, ಅವರಿಬ್ಬರ ಮಧ್ಯದಲ್ಲಿ ಬಾಹುಯುದ್ಧ ಆಗ್ತಾ ಇತ್ತು. ಭೀಮಸೇನ ದೇವರಿಗೂ ಕೀಚಕನಿಗೂ ಯುದ್ಧ. ಆ ಬಾಹುಯುದ್ಧದಲ್ಲಿ ಕೀಚಕನನ್ನ ಬೀಳಿಸ್ತಾರೆ ಭೀಮಸೇನ ದೇವರು. ಬೀಳಿಸಿ ಕೀಚಕಸ್ಯ ಶಿರ ಪಾಣಿಪಾದೋ ವಿಮೃದ್ಯ. ಆ ಕೀಚಕನ ತಲೆಯನ್ನ ಪಾಣಿಪಾದೋಚ ವಿಮೃಶ್ಯ, ಎಲ್ಲವನ್ನು ಪುಡಿ ಪುಡಿ ಮಾಡಿದರಂತೆ. ಪುಡಿ ಪುಡಿ ಮಾಡಿ ಪಿಂಡೀಕೃತ್ಯ ಅಂತ ಬರೀತಾರೆ. ಒಂದು ಮಾಂಸ ಮುದ್ದೆಯಂತೆ ಆದ ಅವನು ಕೀಚಕ. ಆ ಮುದ್ದೆಯನ್ನ ತಸ್ಯ ಗುದೇ ಪ್ರವೇಶಯಾಮಾಸ, ಅವನು ಮಲ ವಿಸರ್ಜನೆ ಮಾಡುವ ದ್ವಾರ, ಆ ದ್ವಾರದಲ್ಲಿ ಅವನ ತಲೆಯನ್ನು ತುರುಕಿದರಂತೆ.
ಮಲವಿಸರ್ಜನೆ ಮಾಡುವ ದ್ವಾರದಲ್ಲಿ ಕೀಚಕನ ತಲೆಯನ್ನ ತುರುಕಿದ್ರು. ಅವಧ್ಯತಂ ನಿಹತಂ ವೀಕ್ಷ್ಯ ತಸ್ಯ ಪಂಚೋತ್ತರಂ ಶತಮೇವಾನುಜಾನಾಂ ಸರ್ವೇ ವರ ಶಂಕರಸ್ಯ ಹ್ಯವಧ್ಯಂ ಸಹೈವ ಕೃಷ್ಣಾಂ ತೇನ ದಗ್ಧುಂ ಭವಂತಃ. ಯಾವಾಗ ಕೀಚಕ ಸತ್ತನೋ ಆಗ ಅವನ ಸಹೋದರರು ಪಂಚೋತ್ತರಂ ಪಂಚಾಧಿಕಂ ಶತಂ 105 ಜನ ಸಹೋದರರು ಅವರೆಲ್ಲರೂ ಕೂಡ ಬರ್ತಾರೆ ಯುದ್ಧಕ್ಕೆ ಅಂತ. ಅವರು ಕೂಡ ರುದ್ರನ ವರದಿಂದ ಅವಧ್ಯರಾಗಿದ್ದರು. ತೇನ ಕೀಚಕೇನ ಸಹೈವ ಕೃಷ್ಣಾಂ ದಗ್ಧುಂ ಭವಂತ. ಅವರೆಲ್ಲ ಏನ್ ಮಾಡಿದ್ರು, ಈ ದ್ರೌಪದಿ ದೇವಿಯನ್ನ ಸಹಗಮನ ಮಾಡಬೇಕು, ಕೀಚಕನ ಜೊತೆಗೆ ಮೃತನಾಗಿದ್ದಾನೆ, ಸಹಗಮನ ಮಾಡಬೇಕು ಅಂತ ದ್ರೌಪದಿ ದೇವಿಯನ್ನ ಸುಟ್ಟಾಗಬೇಕು ಅಂತ ಹಗ್ಗದಲ್ಲಿ ಕಟ್ಟುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಸಾನೀಯಮಾನ ಕೀಚಕೈ ಸಂರುರಾವ ಶ್ರುತ್ವೈವ ತಂ ಭೀಮಸೇನೋ ಮಹಾಂತಂ ಉದ್ಧೃತ್ಯ ವಕ್ಷಂ ತೇನ ಜಘಾನ ಸರ್ವಾನ್ ಆದಾಯ ಕೃಷ್ಣ ಪುನರಾಗಾತ್ ಪುರಂ ಸ್ವಂ. ಆಗ ಸಾ ಕೃಷ್ಣ ಕೀಚಕೈ ನಿಯಮಾನ ಸತಿ, ಆ ಕೀಚಕರು 105 ಜನ ಕೀಚಕರು ದ್ರೌಪದಿ ದೇವಿಯನ್ನು ಹಿಡ್ಕೊಂಡು ಹೋಗುವಾಗ ಸಂರುರಾವ ಜೋರಾಗಿ ಶಬ್ದ ಮಾಡ್ತಾರೆ. ಆ ಶಬ್ದವನ್ನ ಕೇಳಿ ಭೀಮಸೇನ ದೇವರು ಮಹಾಂತಂ ವೃಕ್ಷ ಮುದ್ರತ್ಯ, ದೊಡ್ಡ ಒಂದು ಮರ ಬುಡ ಸಮೇತ ಅದನ್ನ ಕಿತ್ತಿ ತೇನ ವೃಕ್ಷೇನ, ಆ ವೃಕ್ಷದಿಂದಲೇ ಸರ್ವಾನ್, ಆ 105 ಕೀಚಕರನ್ನು ಕೂಡ ಧ್ವಂಸ ಮಾಡಿಬಿಡ್ತಾರೆ, ಸಂಹಾರ ಮಾಡ್ತಾರೆ. ಅದಾದ್ಮೇಲೆ ದ್ರೌಪದಿ ದೇವಿಯನ್ನ ವಾಪಸ್ ಕರೆದುಕೊಂಡು ಬರ್ತಾರೆ. ಕೃಷ್ಣಂ ಆದಾಯ ಪುನಃ ಪುರಂ ವಿರಾಟಪುರಂ ಚ ಆಗಾತ್, ವಿರಾಟ ಪಟ್ಟಣಕ್ಕೆ ಅವರು ವಾಪಸ್ ಬರ್ತಾರೆ. ಏವಂ ಯತ್ನಾ ತಪಸಾ ತೈರವಾಪ್ತೋ ವರಶಿವ ರಜಯತ್ವಂ ರಣೇಶು ಅವಧ್ಯತಾ ಚೈವ ಷಡುತ್ತರಾಸ್ತೆ ಶತಂ ಹತಾ ಭೀಮ ಸೇನೇನ ಸಂಖ್ಯೆ. ಆಗ 105 ಜನ ಪ್ಲಸ್ ಕೀಚಕ, ಒಟ್ಟು 106 ಜನ ಮುಖ್ಯ ಕೀಚಕ ಅಂತ ಕರೀತಾರೆ. ಅವರೆಲ್ಲರೂ ಕೂಡ ವರ ತಪಸ್ಸನ್ನು ಮಾಡಿ ರುದ್ರದೇವರಿಂದ ವರವನ್ನು ಪಡೆದವರು. ಶಿವಾದಾಪ್ತ ಷಡುತ್ತರಾಹ ಮುಖ್ಯ ಕೀಚಕೇನ ಸಹ 106 ಜನ, ಅವರೆಲ್ಲರನ್ನು ಕೂಡ ಭೀಮಸೇನೇನ ಸಂಖ್ಯೆ ಯುದ್ಧೇ ಹತಾಹ, ಯುದ್ಧದಲ್ಲಿ ಭೀಮಸೇನ ದೇವರಿಂದ ಅವರೆಲ್ಲರೂ ಕೂಡ ಕೊಲ್ಲಲ್ಪಟ್ರು, ಹತರಾದರು. ಗಂಧರ್ವ ಇತ್ಯೇವ ನಿಹತ್ಯ ಸರ್ವಾನ್ ಮುಮೋದ ಭೀಮೋ ದ್ರೌಪದಿ ಚಾತ ಕೃಷ್ಣಾಂ ಯಾಹೀತ್ಯುಚೇ ತಾಂ ಸುದೇಶ್ನಾ ಭಯೇನ ತ್ರಯೋದಶಾಹಂ ಪಾಲಯೇತ್ಯಾಹತಾಂ ಸಾ. ಆಗ ಭೀಮಸೇನ ದೇವರು ಅಹಂ ಗಂಧರ್ವ ಇತ್ಯೇವ ವದನ್, ನಾನು ಗಂಧರ್ವ ಅಂತಾನೆ ಹೇಳಿದ್ರು, ಅದರಿಂದ ನನಗೆ ಇಷ್ಟೆಲ್ಲ ಸಾಮರ್ಥ್ಯ ಇದೆ, ನಾನು ಗಂಧರ್ವ ಅಂತ ಅವರು ಹೇಳ್ತಾ ಇದ್ರು. ಈ ರೀತಿಯಾಗಿ ಹೇಳಿ ಸರ್ವಾನ್ ಕೀಚಕ ನಿಹತ್ಯ, ಎಲ್ಲಾ ಕೀಚಕರನ್ನು ಸಂಹಾರ ಮಾಡಿ ಸಂತೋಷವಾಗಿ ಇದ್ರು. ದ್ರೌಪದಿ ಚ ಮುಮೋದ, ದ್ರೌಪದಿ ದೇವಿಯು ಕೂಡ ಸಂತೋಷವಾಗಿ ಇದ್ರು. ಹಾಗೇನಾಯ್ತು, ಅನಂತರ ಸುದೇಶ್ನ ಭಯೇನ ಪುನಃ ಕಿಂ ಸ್ಯಾದಿತಿ ಭಯೇನ, ಆಗ ಸುದೇಶ್ನೆ ಅವಳಿಗೆ ಭಯ ಬಂದೋಯ್ತು, ಈ ದ್ರೌಪದಿ ದೇವಿ ಇನ್ನೇನ್ ಮಾಡ್ತಾರೋ, ಅವಳಿ ಸಪೋರ್ಟಿಗಾಗಿ ಯಾರೋ ಗಂಧರ್ವ ಅಂತೆ, ಆ ಅಡಿಗೆ ಮಾಡುವವರು, ಅವ್ರು ಇಂತಹ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳಿ ಆ ಸುದೇಶ್ನ ಏನ್ ಮಾಡ್ತಾಳೆ, ದ್ರೌಪದಿ ದೇವಿಯನ್ನ ನೀನ್ ಇಲ್ಲಿ ಇರಬೇಡ, ನೀನು ಹೊರಟೋಗು ಹಾಗೆ ಅಂತ. ಯಾಕೆ, ಈ ಕೀಚಕನ ಬಂದ ಬುದ್ಧಿನೇ ನಾಳೆ ವಿರಾಟ್ ರಾಜನಿಗೆ ಬಂದ್ರೆ ಇನ್ನೇನ್ ಮಾಡೋದು, ಆ ಗಂಧರ್ವ ಇದ್ದಾನೆ, ಅವನೇನ್ ಮಾಡ್ತಾನೋ ಗೊತ್ತಿಲ್ಲ, ಅಷ್ಟು ಬಲಿಷ್ಠನಾಗಿದ್ದಾನೆ ಅವನು, ಅದರಿಂದ ಹೆದರ್ಕೊಂಡು ಏನಾಗ್ತದೋ ಏನೋ ಅಂತ ಹೆದರಿ ಆ ಸುದೇಶ್ನ ದ್ರೌಪದಿ ದೇವಿಯನ್ನ ನೀನ್ ಇಲ್ಲಿ ಇರಬೇಡ, ನೀನು ಹೊರಟೋಗು ಹಾಗೆ ಅಂತ ಹೇಳ್ತಾಳೆ. ಸಾ ದ್ರೌಪದಿ ತಾಂ ಸುದೇಶ್ನಾಂ ತ್ರಯೋದಶಾಹಂ ಪಾಲಯೇತ್ಯಾಹ, ಆಗ ದ್ರೌಪದಿ ದೇವಿ ಸುದೇಶ್ನ ಹತ್ರ ಹೇಳ್ತಾರಂತೆ, 13 ದಿವಸ ಅವಕಾಶ ಕೊಡಿ, ಯಾಕೆ ಇನ್ನು ಅಷ್ಟೇ ಉಳಿದಿರೋದು, ಅಜ್ಞಾತವಾಸಕ್ಕೆ ಮುಗಿಯೋದಕ್ಕೆ 13 ದಿವಸ ಉಳಿದಿತ್ತು, 13 ದಿವಸ ಆದ್ಮೇಲೆ ನಾನೇ ಹೊಟ್ಟೋಗ್ತೀನಿ ಹಾಗೆ ಅಂತ ದ್ರೌಪದಿ ದೇವಿ ಹೇಳ್ತಾರೆ. ಮುಂದಿನ ವಿಚಾರ ಏನೆಂಬುದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.